ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ 10ನೇ ಶ್ಲೋಕ ಏನಂದರೆ, ಭಗವದ್ಗೀತೆಯ ಒಂದು ಕೆಲಸಗಳನ್ನು ಯಾವ ಥರ ನಾವು ಮಾಡಿದಾಗ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಗೆ ಹಾಗೆ ಮತ್ತು ನಮ್ಮ ಸಮಾಜಕ್ಕೆ ನಾವೇನನ್ನು ಬಯಸ್ತೀವಿ ಮತ್ತು ನಮ್ಮ ಸ್ವಾರ್ಥಕ್ಕಾಗಿ ನಾವು ಕೆಲಸ ಮಾಡ್ಕೊತೀವ ಮತ್ತು ನಮ್ಮ ನಿಸ್ವಾರ್ಥದಿಂದ ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ನಾವು ಏನನ್ನಾಗಲಿ ಒಂದು ಕೊಡುಗೆಗಳು ಆಗಲಿ ಏನೇ ಒಂದು ಕೆಲಸ ಆಗಲಿ ಅವರಿಂದ ನಾವು ಏನನ್ನು ಪಡ್ಕೊಳ್ಬೇಕು ಮತ್ತು ಅವರಿಗೆ ನಾವೇನನ್ನೆಲ್ಲ ಕೆಲಸ ಮಾಡಿ ಕೊಡಬೇಕು ಅನ್ನುವ ಈ ಶ್ಲೋಕ ನಮಗೆ 10ನೇ ಶ್ಲೋಕದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತದೆ. ಈ ಶ್ಲೋಕ ಹೇಳುತ್ತೆ, ನಿಮ್ಮ ಜೀವನದಲ್ಲಿ ನೀವೇನಾದರೂ ಒಂದು ಕೆಲಸ ಆಗಲಿ ಏನತ್ತಾಗಲಿ ಉನ್ನತ ಸ್ಥಾನದಲ್ಲಿದ್ದಾಗ ನಿಮ್ಮ ಸುತ್ತಮುತ್ತಲಿನ ಪ್ರಕೃತಿ ಆಗಲಿ ಮತ್ತು ನಿಮ್ಮ ಸುತ್ತಮುತ್ತಲಿರುವ ಸಮಾಜ ಆಗಲಿ ನಿಮ್ಮನಲ್ಲಿರುವ ಒಂದು ಸ್ಥಾನವನ್ನು ಕೊಟ್ಟಿರ್ತಾರೆ. ಆ ಸ್ಥಾನವನ್ನು ನೀವು ರೂಪಿಸ್ಕೊಳ್ಬೇಕಂದ್ರೆ ನೀವೇನನ್ನ ಮಾಡಬೇಕು ಅನ್ನುವ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ಜ್ಞಾನವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ, ನನ್ನ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದಂಗೆ. ಮತ್ತು ಇವತ್ತಿನ ಶ್ಲೋಕ ನಮ್ಮ ಜೀವನವನ್ನು ಯಾವ ಥರ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ ನಂತರ ನಾವು ಏನನ್ನೆಲ್ಲ ಮಾಡಬೇಕು ಅನ್ನುವ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಏನಾದರೂ ನಮ್ಮಿಂದ ತಪ್ಪಾದರೆ ಸ್ವಲ್ಪ ಕ್ಷಮಿಸ್ಬಿಡಿ. ಮತ್ತು ಯಾಕಂದರೆ ಈ ಶ್ಲೋಕ ಒಂದು ಆಧುನಿಕ ಶ್ಲೋಕ ಆಗಿರುತ್ತೆ. ಇದಕ್ಕಂದರೆ ಈ ಶ್ಲೋಕ ಹೇಳುತ್ತೆ, ನಿಮ್ಮ ಜೀವನದಲ್ಲಿ ನೀವೇನಾದರೂ ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ನೀವು ನಿಸ್ವಾರ್ಥವಾಗಿ ಬದುಕಬೇಕಾ ಸ್ವಾರ್ಥಿಯಾಗಿ ಬದುಕಬೇಕಾ ಅನ್ನುವ ಗೊಂದಲ ಇರುತ್ತೆ. ಹಾಗಾಗಿ ಈ ಶ್ಲೋಕ ಹೇಳುತ್ತೆ, ನೀವು ಯಾವ ಥರ ಕೆಲಸವನ್ನು ಮಾಡಬೇಕು ಮತ್ತು ಏನನ್ನೆಲ್ಲ ನೋಡಬೇಕು ಅನ್ನುವ ಈ ಶ್ಲೋಕ ಒಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ವಿಷ್ಣುವಿನ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಬನ್ನಿ ಆ ಶ್ಲೋಕ ಏನಿದೆ, ಅದರಲ್ಲಿ ಒಂದು ಒಳ್ಳೆ ಅಭಿಪ್ರಾಯಗಳು ಏನಿದೆ ಮತ್ತು ನಮ್ಮ ಜೀವನವನ್ನು ಯಾವ ಥರ ನಾವು ರೂಪಿಸ್ಕೊಳ್ಬೇಕು ಅನ್ನುವ ಶ್ಲೋಕ ನೋಡೋಣ ಬನ್ನಿ. 10ನೇ ಶ್ಲೋಕ ಹೇಳುತ್ತೆ, ಸಹಜ್ಞಾನಂ ಪ್ರಜಂ ಸುಷ್ಟತ್ವಂ ಪುರುಜ್ವಾಜಂ ವರ್ಜಾಪ್ರತೀಪಂ ಅನನ್ಯ ಪ್ರಶಸ್ತ್ಯ ದ್ವೇಮೇಶಂ ವಸಸ್ತತ್ವಂ ಪ್ರಕಷ್ಟ ಕಾಮದಕಂ. ಅಂದರೆ ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭಾವವು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳಿಸಿಕೊಟ್ಟಿರುವನು. ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದರೆ ನಿಮಗೆ ಇಷ್ಟ ಕಾಮಗಳೆಲ್ಲ ಸಿದ್ಧಿಸುತ್ತೇವೆ ಮತ್ತು ಮುಕ್ತಿ ಸಾಧನೆಯು ಕೈಗೂಡುತ್ತದೆ ಎಂದು ಹೇಳಿದನು. ಅಂದರೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು, ನಿಮ್ಮನೊಡನೆ ಜೀವಿಗಳಾಗಲಿ ಮನುಷ್ಯರುಗಳಾಗಲಿ ಎಲ್ಲ ಥರದ ನಾನು ನಿಮ್ಮನ್ನು ಕಳಿಸಿದ್ದೀನಿ. ಈ ಭೂಮಿ ಲೋಕದಲ್ಲಿ ನಿಮಗೆ ಎಲ್ರಿಗೂ ಕಳಿಸಿದ್ದೀನಿ ಮತ್ತು ಈ ಸೃಷ್ಟಿಯಲ್ಲಿ ನಿಮಗೆ ಎಲ್ಲರಿಗೂ ಕಳಿಸಿದ್ದೀನಿ. ನಾನು ಕೊಟ್ಟಂಥ ಸುಖ ಆಗಲಿ ಕಷ್ಟ ಆಗಲಿ ಎಲ್ಲವನ್ನು ಸಹಿಸ್ಕೊಂಡು ಹೋಗಿ ಮತ್ತು ಯಜ್ಞಗಳು ಅಂದರೆ ಯಜ್ಞ ಅಂದರೆ ನಿನ್ನಲ್ಲಿರುವ ಒಂದು ಒಳ್ಳೆ ಕೆಲಸ ಆಗಲಿ ಒಂದು ಒಳ್ಳೆ ಅಭಿಪ್ರಾಯ ಆಗಲಿ ಒಳ್ಳೆ ವಿಚಾರಗಳಾಗಲಿ ನೀನು ಒಂದು ಯಜ್ಞ ಥರ ಆಗು, ನಿನ್ನ ಒಂದು ಜ್ಞಾನವಂತರ ಆಗು. ನೀನು ಏನನ್ನಾದರೂ ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ನಿನ್ನ ಒಂದು ನಿಸ್ವಾರ್ಥದಿಂದ ಸ್ವಾರ್ಥದಿಂದ ಇರಬೇಡ ಮತ್ತು ನಿನ್ನ ಕೆಲಸವನ್ನು ನೀನು ನಿರಂತರವಾಗಿ ಮಾಡು, ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳು ಮತ್ತು ನಿನ್ನ ಜೀವನದಲ್ಲಿ ಏನನ್ನಾದರೂ ಅಳವಡಿಸ್ಕೊಳ್ಳು ಅಂತ ಶ್ರೀಕೃಷ್ಣ ಪರಮಾತ್ಮ ಎಲ್ರಿಗೂ ತಿಳಿಸಿದ್ದಾರೆ. ಮತ್ತು ದೇವತಾ ಪೀಳಿಗೆಗಳು ಅಂದರೆ ನಮ್ಮಲ್ಲೀಗ ನಾವು ಪೂಜಿಸ್ತೀವಿ, ಒಬ್ಬರು ಲಕ್ಷ್ಮಿ ಅಂತಾರೆ, ಅವರವರ ಹಲವಾರು ದೇವತೆಗಳಿದ್ದಾರೆ. ಆದರೆ ಅದನ್ನ ಅವರು ಯಾಕೆ ಕಳಿಸಿದ್ದಾರೆ ಅಂದರೆ ನಿಮ್ಮ ಒಡನೆ ಒಂದು ನಂಬಿಕೆ ಇರಲಿ, ಆ ದೇವರುಗಳು ನಿಮಗೆ ಸದಾಕಾಲ ಕಷ್ಟಗಳಾಗಲಿ ಸುಖಗಳಾಗಲಿ ಪರಿಹಾರ ಮಾಡಿಕೊಳ್ಳಿ, ಒಂದು ನಂಬಿಕೆ ಇಟ್ಕೊಂಡು ಈ ದೇವತೆಗಳ ಮೇಲೆ ಇವರು ಅವಲಂಬಿತವಾಗಿರಲಿ ಅಂತ ಅಷ್ಟೆಲ್ಲ ಒಂದು ಒಳ್ಳೆ ಅಭಿಪ್ರಾಯದಿಂದ ನಮ್ಮ ಈ ಸೃಷ್ಟಿ ಮೂಲವನ್ನು ಸೃಷ್ಟಿಸಿದರು. ಮತ್ತು ಸಕಲ ಜೀವಿಗಳು ಪ್ರಭಾವ ವಿಷ್ಣು ಅಂದರೆ ಸಕಲ ಏನನ್ನಾಗಲಿ ಜೀವಿಗಳು ಒಂದು ಸ್ಥಾನಮಾನವನ್ನು ಹುಟ್ಟಿಸ್ಕೊಂಡಾಗ ಅಲ್ಲಿ ಒಂದು ಜೀವನ ಹೇಳುತ್ತೆ, ಎಲ್ಲ ಥರ ಲೋಕಗಳನ್ನು ನಾ ಸೃಷ್ಟಿಸಿದೆ. ಅದಕ್ಕಾಗಿ ನಿಮ್ಮ ಒಂದು ಜೀವನವನ್ನು ನಿಮ್ಮ ಸ್ವಾರ್ಥಕ್ಕೆ ಮಾತ್ರ ನೀವು ಬಳಸ್ಕೊಳ್ಬೇಡಿ. ನಿಮ್ಮ ಸುತ್ತಮುತ್ತಲಿನ ಪ್ರಕೃತಿಗೂ ನೋಡಿ, ನಿಮ್ಮ ಸುತ್ತಮುತ್ತಲಿನ ಸ್ಥಾನಮಾನ ಮತ್ತು ಏನನ್ನಾಗಲಿ ನಿನ್ನ ಅಲ್ಲಿರೋವನ್ನು ಎಲ್ರಿಗೂ ಹಂಚಿಕೋ ಅಂತ ಹೇಳ್ತಿದ್ದಾರೆ. ಮತ್ತು ಈ ಲೋಕವನ್ನು ಸೃಷ್ಟಿ ಮಾಡಿದ್ದು ಭಗವಂತ ನಮಗೆ ಹಿಂದಿರುಗಲು ಬದ್ಧ ಜೀವಿಗಳಿಗೆ ಒಂದು ಅವಕಾಶ. ಐಹಿಕ ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳಿಗೂ ಪ್ರಕೃತಿಯಿಂದ ಬಂದರು, ಏಕೆಂದರೆ ಅವರು
ದೇವತಂ ಪರಮ ಪುರುಷನಾದ ಕೃಷ್ಣ. ಅಂದ್ರೆ ಪ್ರಕೃತಿನೊಡನೆ ಇರುವವನೇ ಕೃಷ್ಣ, ನಮ್ಮೊಡನೆ ಇರೋವನೇ ಕೃಷ್ಣ ಅಂತ ನಾವು ತಿಳ್ಕೊಂತೀವಿ. ಆದ್ರೆ ಪ್ರಕೃತಿಯಲ್ಲಿ, ಜೀವಿಗಳಲ್ಲಿ ಮತ್ತು ಏನನ್ನಾಗ್ಲಿ ಒಳ್ಳೆ ಅಭಿಪ್ರಾಯಗಳು ಅಂದ್ರೆ ಮಳೆ ಆಗ್ಲಿ, ಬೆಳೆ ಆಗ್ಲಿ, ಏನನ್ನಾಗ್ಲಿ ನಮ್ಗೆ ಬರ್ತಾ ಇದೆ, ಸಿಗ್ತಾ ಇದೆ ಅಂದ್ರೆ ಅದು ಶ್ರೀ ಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಅಂತಾನ ನಾವು ಭಾವಿಸಬೇಕಾಗುತ್ತೆ. ಎದಕ್ಕಂದ್ರೆ ಎಲ್ಲ ಸೃಷ್ಟಿ ಮೂಲ ಮಾಡಿರೋದೇ ಕೃಷ್ಣ ಪರಮಾತ್ಮ, ವಿಷ್ಣುವಿನ ಮಾಡಿದ್ದು. ಹಾಗಾಗಿ ಶ್ರೀ ಕೃಷ್ಣ ಪರಮಾತ್ಮ ಅವರು ನಮ್ಮ ಜೀವನಕ್ಕೆ ಏನು ಸಂಬಂಧ ಅಂದ್ರೆ, ಸಂಪೂರ್ಣವಾಗಿ ನಮ್ಮ ಜೀವನವನ್ನು ನಾವು ಯಾವ ತರ ರೂಪಿಸ್ಕೊಳ್ಬೇಕಂದ ಸಂಪೂರ್ಣವಾಗಿ ಒಂದು ಹೇಳಿದ. ನಮ್ಮ ಜೀವನದಲ್ಲಿ ನಾವು ಕೇವಲ ಸ್ವಾರ್ಥಿಗಳಿಗಾಗಿ ಬದುಕಿದರೆ ನಮ್ಮ ಕೆಲಸದಲ್ಲಿ ಸಮಾಜಕ್ಕೆ ಅಥವಾ ನಮ್ಮ ಸುತ್ತಮುತ್ತಲವರಿಗೆ ಹೇಗೆ ಉಪಯುಕ್ತ ಆಗಬಹುದು ಎಂದು ಯೋಚಿಸಬೇಕು. ಇಂತಹ ಸೇವಾ ಮನೋಭಾವವೇ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಡೆಯುತ್ತದೆ. ಅಂದ್ರೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ನಾವೆಲ್ಲ ಯೂಸ್ ಮಾಡ್ಕೊಂಡು ನಮ್ದೇನ್ ಬಿಡು, ಅವ್ರದ್ದೇನ್ ಬಿಡು ಅಂತ ನಾವು ಈ ತರ ಮಾಡ್ಕೊಂಡು ಹೋದ್ರೆ ನಮ್ಮ ಜೀವನವನ್ನು ನಾವು ಸ್ವಾರ್ಥದಿಂದಾನೇ ಕಳ್ಕೊಬೇಕಾಗುತ್ತೆ, ನಿಸ್ವಾರ್ಥದಿಂದ ಬದುಕಬೇಕಾಗುತ್ತೆ, ಸುತ್ತಮುತ್ತಲಿನವ್ರಿಗೆ ನೋಡ್ಬೇಕಾಗುತ್ತೆ. ಏನನ್ನಾಗ್ಲಿ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ನಾವು ಯಾವ್ದಾರೆ ಒಂದು ಕೆಲಸವನ್ನು ಮಾಡ್ಬೇಕನ್ನುವ ಈ ಶ್ಲೋಕ ನಮ್ಗೆ ಸಂಪೂರ್ಣವಾಗಿ ತಿಳಿಸಿದೆ. ಹಾಗಾಗಿ ಈ ಶ್ಲೋಕ ನಿಮ್ಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಶ್ಲೋಕ ನಿಮ್ಮ ಒಂದು ಜೀವನವನ್ನು ಒಂದು ಒಳ್ಳೆಯ ಅಭಿಪ್ರಾಯದಿಂದ ರೂಪಿಸ್ಕೊಳ್ಳಿ. ಯಾಕಂದ್ರೆ ಸ್ವಾರ್ಥ ಅನ್ನೋದು ಈ ಶ್ಲೋಕ ನಮ್ಗೆ ಸಂಪೂರ್ಣವಾಗಿ ತಿಳಿಸಿದೆ. ನಿಸ್ವಾರ್ಥ ಮತ್ತು ಸ್ವಾರ್ಥ ಏನಿದೆ ಅಂತ ನಿಮ್ಗೆ ತಿಳಿಸಿದೆ ಅಂತ ನಾನು ಭಾವಿಸ್ತೀನಿ. ಈ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಶ್ರೀ ಪರಮಾತ್ಮನ ಒಂದು ಜಪ ಮಾಡಿ ಮುಗಿಸೋಣ. ಬನ್ನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ 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 ರಾಮ್. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.